ವಾಕ್ಯವನ್ನು ಕೇಳುವಂತ ನಿಮ್ಮೊಂದಿಗೆ ದೇವರ ಆತ್ಮನು ಈ ವಾರ ಮಾತಾಡುವಂಥದ್ದು, ದೇವರು ಈ ದಿನಗಳಲ್ಲಿ ದೇವರ ಜನರನ್ನ ಸಂಧಿಸೋದಕ್ಕೆ ಹೋಗುವಂತ ದಿನಗಳಾಗಿದೆ. ದೇವರು ತನ್ನ ಜನರನ್ನ ವಿಸಿಟ್ ಮಾಡುವಂತಹ ದಿನಗಳಾಗಿದೆ. ಯಾರಿಗೂ ಹೇಳಕ್ಕಾಗದಂಥ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. ನಿಮ್ಮ ಒಳಗಿನ ಕಣ್ಣೀರನ್ನ ಯಾರು ಕಾಣದೇ ಇರಬಹುದು. ನಿಮ್ಮ ಮನಸ್ಸಿನ ನೋವುಗಳನ್ನು ಯಾರು ಕಾಣದೇ ಇರಬಹುದು. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ, ಯಾವ ವಿಷಯದಲ್ಲಿ ನೀವು ಬರಗಾಲವನ್ನ, ನೀವು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರೋ ಆ ವಿಷಯದ ಮೇಲೆ ದೇವರು ವಿಸಿಟ್ ಮಾಡಕ್ ಹೋಗ್ತಿದ್ದಾನೆ. ಆ ವಿಷಯದ ಮೇಲೆ ದೇವರು ತನ್ನ ಹಸ್ತವನ್ನ ಚಲಿಸೋದಕ್ಕೆ ಹೋಗ್ತಿದ್ದಾನೆ. ಆ ವಿಷಯದ ಮೇಲೆ ಯಾರು ಮಾತಾಡದಿದ್ರು ಕೂಡ ದೇವರು ಮಾತಾಡಕ್ ಹೋಗ್ತಿದ್ದಾನೆ. ಆ ವಿಷಯದ ಮೇಲೆ ಸಹಾಯ ಮಾಡೋದಕ್ಕೆ ಯಾರಿಂದಲೂ ಆಗದಿದ್ರು ಕೂಡ ದೇವರು ಬಂದು ಮಾಡಕ್ ಹೋಗ್ತಿದ್ದಾನೆ. ನೀನು ದೇವರ ಸನ್ಮುಖದಲ್ಲಿ ನಂಬಿಗಸ್ತನಾಗಿ ನಿಂತಿದ್ದು ವ್ಯರ್ಥವಾಗಿಲ್ಲ. ನೀನು ದೇವರ ಸನ್ಮುಖದಲ್ಲಿ ನಂಬಿಗಸ್ತನಾಗಿದ್ದು ವ್ಯರ್ಥವಾಗಿಲ್ಲ. ನೀನು ಉಪವಾಸ ಮಾಡಿದ್ದು ವ್ಯರ್ಥವಲ್ಲ. ನೀನು ಪ್ರಾರ್ಥಿಸಿದ್ದು ವ್ಯರ್ಥವಲ್ಲ. ಮಕ್ಕಳೇ, ನೀನು ಕಷ್ಟಪಟ್ಟಿದ್ದು ಯಾವುದು ವ್ಯರ್ಥವಲ್ಲ. ನಿನ್ನ ಜೀವನದ ಬರಗಾಲವನ್ನು ದೇವರು ನೀಗಿಸಕ್ಕೆ ಹೋಗುತ್ತಿದ್ದಾನೆ ಎಂಬುದಾಗಿ ಒಂದು ಪ್ರವಾದನ ಶಬ್ದವಾಗಿ ಹೇಳೋದಕ್ಕೆ ಬಯಸುತ್ತಾ ಇದ್ದೇನೆ. ಈ ದಿನಗಳು ದೇವರನ್ನು ಸಂಧಿಸಿದಂತಹ ಸಂತೋಷದ ದಿನಗಳಾಗಿರಲಿ. ದೇವರು ಈ ವಾಕ್ಯದ ಮೂಲಕ ನಿನ್ನನ್ನು ಆಶೀರ್ವದಿಸಲಿ.